ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉತ್ತಂಗಿಯಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಶ್ರೀ ಕೆ ರಮೇಶ್ ನೆರವೇರಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಶ್ರೀ ಕೆಜಿ ಹನುಮಂತಪ್ಪ ಹಾಗೂ ಪ್ರಾಂಶುಪಾಲರಾದ ಶ್ರೀ ಕಲ್ಲನಗೌಡರು ಪ್ರಕಾಶ್ ರವರು 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಕುರಿತು ಮಾತನಾಡಿದರು. ಉಪನ್ಯಾಸಕರಾದ ಮಂಜುಳಾ, ಶ್ರೀ ಕೋಟೆಪ್ಪ, ಶ್ರೀ ದೊಡ್ಡಬಸಪ್ಪ, ಸುಜಾತ ಹಾಗೂ ಶ್ರೀ ಈಶ್ವರಯ್ಯ ಮತ್ತು ಸಿಡಿಸಿ ಸದಸ್ಯರಾದ ಸಿಜೆ ನಾಗರಾಜ್, ಸಿ ಚಂದ್ರಶೇಖರ್, ಎಂ ಬನ್ನಪ್ಪ, ಕೆ ಮಂಜುನಾಥ್, ಎಸ್ಎಂ ವೀರಯ್ಯ, ಶಿವಶಂಕರ್ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. Hey, don't talk. Line. ಮುಂದಕ್ಕೆ ಬಾ. शांति की जय भारत माता की जय। ಇಲ್ಲ ಸಂಬಂಧ ಅಲ್ಲಿ ಮಾಡಿದ್ರೆ घंटा सेलेक्ट एक साथ नासिक तय शुरू कर। जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा जलधि तरंगा। ಜೋರಾಗಿ ಹೇಳ್ಬೇಕಪ್ಪ, ಇಲ್ಲಿ ಸೌಂಡ್ ಬಂದಂಗೆ ನಿಮ್ಗೆ ಬರವಲ್ದು. बोलो भारत माता की जय। बोलो भारत माता की जय। 77ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆಜಿ ಹನುಮಂತಪ್ಪ ಸರ್ ಅವರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಸಿಡಿಸಿ ಸಿಬ್ಬಂದಿ ವರ್ಗದವರೇ, ನಮ್ಮ ಒಂದು ಕಾಲೇಜ್ ಆವರಣದಲ್ಲಿಯೇ ನಮಗೆ ಸದಾ ಬೆನ್ನೆಲುಬಾಗಿ ನಮ್ಮ ಕರೆಗೆ ಎಲ್ಲ ಸಂದರ್ಭಗಳಲ್ಲೂ ಹೋಗೊಟ್ಟು ಅತ್ಯಂತ ಸಹಕಾರ ನೀಡುತ್ತಿರುವಂತಹ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರೇ, ಎಲ್ಲ ಹಿರಿಯ ಶಿಕ್ಷಕರೇ, ಎಲ್ಲ ಮಾತೆಯರೇ, ಎಲ್ಲ ನನ್ನ ಮುದ್ದಿನ ಮಕ್ಕಳೇ, ಹಾಗೆಯೇ ಯಾವುದೇ ಒಂದು ಪ್ರಚಾರಗೊಳಿಸುವಂತಹ ಒಂದು ಚಾಕ್ಯತೆಯನ್ನು ಅಂಥ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂಥ ನಮ್ಮ ಸಿಡಿಸಿ ಸದಸ್ಯರು ಆಗಿರ್ತಕ್ಕಂಥ
ಮಂಜುನಾಥ್ ಸರ್ ಅವರೇ, ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಕಾಲೇಜ್ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವದ ಸಮಾರಂಭವನ್ನು ಆಚರಿಸಲಿಕ್ಕೆ. ವಿಶೇಷವಾಗಿ ಈ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯ ಶಿಕ್ಷಕರು ಈಗಾಗಲೇ ಹೇಳಿದ್ದಾರೆ. ನಮ್ಮ ಸಂವಿಧಾನದ ಪರಿಕಲ್ಪನೆ ಅಂತಕ್ಕಂಥದ್ದು ಅದು ಸ್ವತಂತ್ರ ಭಾರತದಿಂದ ಪೂರ್ವದಲ್ಲಿಯೇ ಆ ಯೋಚನೆಯನ್ನು ನಮ್ಮ INC ಎಲ್ಲ ನಾಯಕರು ಮಾಡಿದರು. ನಿಮಗೆ ಗೊತ್ತಿದೆ, INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್. ಅದು ಮೂಲ ಹೋರಾಟ ಅದರ ಮೂಲ ಹೋರಾಟ ಏನಂದರೆ ಬ್ರಿಟಿಷರನ್ನು ಈ ದೇಶದಿಂದ ಹೊರಗೆ ಕಳಿಸ್ಬೇಕು ಅಂತಂದೇಳಿ, ಬ್ರಿಟಿಷರನ್ನು ತೊಲಗಿಸ್ಬೇಕು ಅಂತಂದೇಳಿ. ಆದರೆ ಅದರ ಜೊತೆಯಲ್ಲಿಯೇ ಆ ನಾಯಕರಲ್ಲಿ ಒಂದು ದೊಡ್ಡ ಪರಿಕಲ್ಪನೆ ಇತ್ತು. ಸ್ವತಂತ್ರವನ್ನು ಪಡೆಯೋದ್ರ ಜೊತೆಗೆ ನಮ್ಮ ದೇಶವು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಪಡಿಬೇಕು ಅಂತಂದೇಳಿ. ಸೊ ಆ ಹಿನ್ನೆಲೆಯಲ್ಲಿ 1939ರಿಂದಲೇ ನಮ್ಮ ನಾಯಕರು ಇರ್ತಾ ಬಂದಿದ್ದರು. ಸೊ ನಂತರ ಅಲ್ಲಿ ಸಂವಿಧಾನದ ಪರಿಕಲ್ಪನೆಗೆ ಸಾಕಷ್ಟು ಹೋರಾಟಗಳನ್ನು INCಯಲ್ಲಿ ಮಾಡಿದರು ಬ್ರಿಟಿಷರ ವಿರುದ್ಧ. ಕೊನೆಗೆ ಅವರು ಒಂದು ಕ್ಯಾಬಿನೆಟ್ ನಿಯೋಗವನ್ನು 1946ರಲ್ಲಿ ಕಳಿಸುವುದರ ಮೂಲಕ ಅಲ್ಲಿಂದ ನಮ್ಮ ಸಂವಿಧಾನದ ರಾಜ್ಯಾಂಗ ರಚನಾ ಸಭೆ, ಕರಡು ಸಮಿತಿ, ಸುಮಾರು 24 ಸಮಿತಿಗಳು, ಉಪಸಮಿತಿಗಳು ಎಲ್ಲವೂ ಸೇರಿಕೊಂಡು ಸಾರ್ ಹೇಳಿದ ಹಾಗೆ 2 ವರ್ಷ 11 ತಿಂಗಳು 18 ದಿವಸ ಸುಮಾರು 4.56 ಕೋಟಿ ರೂಪಾಯಿನ ಖರ್ಚು ಮಾಡಿ ನಮಗೆ ಅಂತಿಮವಾಗಿ 1949 ನವೆಂಬರ್ 26ನೇ ತಾರೀಕು ನಾವು ಅದನ್ನು ಅಂಗೀಕಾರ ಮಾಡ್ಕೊಂಡ್ವಿ. ಜಾರಿಗೆ ತರಲಿಲ್ಲ ಅವಾಗ. ಅಂಗೀಕಾರ ಸಾಕಷ್ಟು ಚರ್ಚೆ ಆಗ್ತದೆ ಅಲ್ಲಿ. ಆ್ಯಕ್ಚುಲಿ 19ನೇ ತಾರೀಕು ಲಾಹೋರ್ ಅಧಿವೇಶನ ಪ್ರಾರಂಭ ಆಗ್ತದೆ. ಆದರೆ ಜನವರಿ 26ನೇ ತಾರೀಕು ಅಲ್ಲಿ ಆ ಒಂದು ಅಧಿವೇಶನದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ನಾಯಕರು ಒಂದು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ಕೊಳ್ತಾರೆ. ಆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ದೇ 26 ಜನವರಿ 1929. ಸೊ ಹಾಗಾಗಿ 49ನೇ ಇಸ್ವಿಯಲ್ಲಿ ನಾವು ನವೆಂಬರ್ 26ನೇ ತಾರೀಕಿನೇ ಕಾನೂನಿನ ರೂಪದಲ್ಲಿ ಆತ್ಮಾರ್ಪಿತ ಮಾಡ್ಕೊಂಡ್ವಿ ಹೊರತು ಜಾರಿಗೆ ತರಲಿಲ್ಲ. ಯಾಕಂದರೆ ನೆಹರೂರ ಒಂದು ಅಭಿಲಾಷೆ ಇತ್ತು. ಅಷ್ಟೇ ಅಲ್ಲ, ನಮ್ಮೆಲ್ಲ ಕಾಂಗ್ರೆಸ್ ನಾಯಕರ ಅಭಿಲಾಷೆ ಏನಾಗಿತ್ತು ಅಂತಂದು ಹೇಳಿದ್ರೆ ಜನವರಿ 26ನೇ ತಾರೀಕೆ ತರಬೇಕಂತಂದೇಳಿ. ಯಾಕಂದರೆ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಕೆಂಪುಕೋಟೆ ಮೇಲೆ ನಮ್ಮ ಪ್ರಧಾನಿಯವರಿಂದ ಹಿಡಿದು ಇವತ್ತು ಗ್ರಾಮ ಪಂಚಾಯಿತಿಯಿಂದ ಒಂದು ಏನು ಬರ್ತಕ್ಕಂಥ ಅಧ್ಯಕ್ಷರು ಎಲ್ಲ ಸದಸ್ಯರು ಸೇರಿಕೊಂಡು ಇವತ್ತು ಧ್ವಜಾರೋಹಣ ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಏನಂದರೆ ಇದೇ ಹಿನ್ನೆಲೆ. ಸೊ ಹಾಗಾಗಿ ನನಗೆ ಭಾಳ ಸಂಭ್ರಮದಿಂದ, ಒಂದು ಸಂತೋಷದಿಂದ ಈ ಒಂದು ಆಚರಣೆಯನ್ನು ನಾವು ಮಾಡಬೇಕಾಗಿದೆ. ಅಷ್ಟೇ ಮುಖ್ಯವಾಗಿ ನಮ್ಮ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಬೇಕಾಗಿದೆ. ಯಾಕಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಒಂದು ಸಂವಿಧಾನ ಅಂದರೆ ಅದು ಭಾರತದ ಸಂವಿಧಾನ, ಅದು ಲಿಖಿತ ಸಂವಿಧಾನ ನಮ್ಮದು. ಸೊ ಅಮೇರಿಕ ಭಾಳ ಚಿಕ್ಕ ಸಂವಿಧಾನ ಇದೆ, ಆದರೆ ಅದನ್ನು ಅರ್ಧ ಗಂಟೆ ಓದಿ ಮುಗಿಸ್ಬೋದು. ನಮ್ಮ ಸಂವಿಧಾನ ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಮಗೆ ಸರ್ ಹೇಳಿದರು, ವಿವಿಧ ಜಾತಿ, ಮತ, ಪಂಥ, ವರ್ಗ ಅನುಸರಿಸ್ತಾ ಇದ್ದಾವೆ. ಸೊ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅಂಬೇಡ್ಕರ್ಜಿ ಏನು ಸಂವಿಧಾನದ ಶಿಲ್ಪಿ ಎನಿಸಿಕೊಂಡಿರ್ತಕ್ಕಂಥ ಅಂಬೇಡ್ಕರ್ಜಿಯವರು ಹಲವಾರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಂದೊಂದು ಸಂವಿಧಾನದಲ್ಲಿ ಇಂಗ್ಲೆಂಡ್ ಸಂವಿಧಾನದಿಂದ ಏನು ತರಬೇಕೋ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟು ಅಥವಾ ಏನೋ ಸಂಸದೀಯ ಪದ್ಧತಿಯ ಸರ್ಕಾರ, ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನಿಕ ತಿದ್ದುಪಡಿ ವಿಧಾನ, ಐರಿಷ್ ಸಂವಿಧಾನದಿಂದ ರಾಜನಿರ್ದೇಶಕ ತತ್ವಗಳು, ಹೀಗೆ ಇವತ್ತು ನಮ್ಮ ನ್ಯಾಯಾಂಗೀಯ ವ್ಯವಸ್ಥೆಯನ್ನು ಅಮೇರಿಕ ಸಂವಿಧಾನದ ಮೂಲಕ ಹೀಗೆ ಒಂದೊಂದು ಸಂವಿಧಾನದಲ್ಲಿ ಅದನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸರಿಹೊಂದುವಂತಹ ಸಂವಿಧಾನವನ್ನು ಇವತ್ತು ನಮ್ಮ ಸಂವಿಧಾನ ಅಮೇರಿಕದಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಂವಿಧಾನಗಳು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಂವಿಧಾನದ ರಚನಾಕಾರರು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡದೇ ಇರತಕ್ಕಂಥದ್ದು. ಆದರೆ ನಮ್ಮ ಸಂವಿಧಾನ ಜಾರಿಗೆ ಬಂದು ಇಲ್ಲಿವರೆಗೂ ಅದು ವ್ಯವಸ್ಥಿತವಾಗಿ ನಡ್ಕೊಂಬಂದಿದೆ ಅಂತಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಎಷ್ಟು ಅವ್ರದ್ದು ವ್ಯಕ್ತಿತ್ವ ಹೇಗಿತ್ತು, ಅವರ ವಿಚಾರಗಳು ಎಷ್ಟಿದ್ವು, ನಮ್ಮ ಕಾಂಗ್ರೆಸ್ ನಾಯಕರ ಒಂದು ಹಿನ್ನೆಲೆ ಏನಿತ್ತು, ಅದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಆದರೆ ವಿಶೇಷವಾಗಿ ಅಲ್ಲಿ ಸಾಕಷ್ಟು ಸಮಿತಿಗಳು ಇದ್ದರೂ ಸಹ ಅಲ್ಲಿ ಕೇಳುವಂಥ ಎಲ್ಲ ಪ್ರಶ್ನೆಗೆ ಭಾಳ ವಿಮರ್ಶಾತ್ಮಕವಾಗಿ, ರಚನಾತ್ಮಕವಾಗಿ, ಅಷ್ಟೇ ಮುಖ್ಯವಾಗಿ ಉತ್ತರಗಳನ್ನು ಕೊಡ್ತಕ್ಕಂಥ ಮಹಾನ್ ಧೀಮಂತ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಹಾಗಾಗಿ
ಅವ್ರನ್ನ ನಾವು ಭಾರತದ ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ. ಉದ್ದೇಶ ಇಷ್ಟೇ, ನಮ್ಮ ಸಂವಿಧಾನದ ಏನು ಓವರಾಲ್ ಒಂದು ಫಾರ್ಮೇಷನ್ ಅಥವಾ ನಾವೇನು ಎಲ್ಲ ಒಂದು ರಚನೆಯಲ್ಲಿ ಅವರ ಸಿಂಹಪಾಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿತ್ತು. ಸೊ ಹಾಗಾಗಿ ಅವ್ರನ್ನ ನಾವು ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ. ನಾವು ಎಲ್ಲರೂ ಭಾರತೀಯರು ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಸರ್ ಒಂದು ಮಾತನ್ನು ಹೇಳಿದರು, ಒಂದು ವೇಳೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಜನಿಸದೇ ಹೋಗಿದ್ರೆ ಅದರ ಎಲ್ಲ ವ್ಯವಸ್ಥೆ ಸಾಕಷ್ಟು ಇದೆ ರೀ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅದನ್ನೆಲ್ಲ ನಾವು ಒಂದೇ ದಿನ ಕೇಳೋಕ್ಕಾಗಲ್ಲ. ಅದು ದೊಡ್ಡ ವ್ಯವಸ್ಥೆ ನಮ್ಮದು. ಒಂದೊಂದು ರೀತಿ ವ್ಯವಸ್ಥೆ ಇದೆ. ಶಾಸಕಾಂಗ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ದ್ವಿಸದನ ಪದ್ಧತಿ ಇದೆ, ಕೆಲವು ರಾಜ್ಯಗಳಲ್ಲಿ ಏಕಸದನ ಪದ್ಧತಿ ಇದೆ. ಕಾರ್ಯಾಂಗ ಇದೆ, ಅಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಕೇಂದ್ರ ಮಂತ್ರಿಮಂಡಲ, ರಾಜ್ಯ ಮಂತ್ರಿಮಂಡಲ, ಇವೆಲ್ಲ ಒಂದು ಅತ್ಯದ್ಭುತವಾದಂಥ ವ್ಯವಸ್ಥೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ಈ ದೇಶದ ಎಲ್ಲ ಪ್ರಜೆಗಳ ಹಕ್ಕು, ಮೂಲಭೂತ ಕರ್ತವ್ಯಗಳನ್ನು ಕಾಪಾಡ್ತಕ್ಕಂಥ ಇವತ್ತೇ ನಮ್ಮ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, 1, 2, 3 ಉದಾಹರಣೆ ಕೊಡ್ಬೋದು ನಾವು. ಇಂಥ ಅನೇಕ ಒಂದು ನೂರಾರು ಉದಾಹರಣೆಗಳು ನಾವು ನಮ್ಮ ಸಂವಿಧಾನದ ಮೂಲಕ ನಾವು ಕೊಡ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿದ್ದಾರೆ ನಮ್ಮವರು. ಅದನ್ನು ನಾವೆಲ್ಲರೂ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ದೊಡ್ಡ ಕೆಲಸ. ಸಂವಿಧಾನ ಎಲ್ಲಿವರೆಗೆ ಇರುತ್ತೆ ಅಂತಂದರೆ ನಾವೆಲ್ಲಿವರೆಗೂ ಗೌರವ ಕೊಡ್ತೇವೋ ಆ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು, ಕಾನೂನುಗಳನ್ನು ಎಲ್ಲಿವರೆಗೂ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೋ, ಸೊ ಖಂಡಿತವಾಗಲೂ ಅಲ್ಲಿವರೆಗೂ ಸಂವಿಧಾನ ಜೀವಂತವಾಗಿರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡ್ಬೋದು, ಅಷ್ಟೊಂದು ವಿಚಾರಗಳು ನಮ್ಮ ಒಂದು ಈ ಗಣರಾಜ್ಯೋತ್ಸವದ ಬಗ್ಗೆ ಅದಾವೆ. ಒಂದೊಂದು ಲೈನು ಒಂದೊಂದು ಮಾತನ್ನು ಹೇಳುತ್ತೆ. ಪ್ರಸ್ತಾವನೆಯನ್ನು ತೆಗೆದುಕೊಂಡಾಗ ಅದನ್ನೇ ಒಂದು ದಿನ ಮಾತಾಡ್ಬೋದು ನಾವು. ಆರ್ಟಿಕಲ್ 370 ತೊಗೊಂಡಾಗ ಅದನ್ನೇ ಒಂದು ದಿನ ಮಾತಾಡ್ಬೋದು ನಾವು. ಒಂದು ಆರ್ಟಿಕಲ್ 370 ಬಗ್ಗೆ ಹೇಳಿ, ಯಾಕಂದರೆ ಹೇಳಲೇಬೇಕು. ಇವತ್ತಿನ ಏನು ಭವಿಷ್ಯದ ಏನು ಮಕ್ಕಳಿದ್ರಲ್ಲಿ ನೀವು ಅದ್ರ ಬಗ್ಗೆ ತಿಳಿದುಕೊಳ್ಳೇಬೇಕು. ಅದು ಒಂದು ವಿಧಿಯ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಆರ್ಟಿಕಲ್ 370 ಅಂತಕ್ಕಂಥದ್ದು ಪ್ರತ್ಯೇಕವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಸ್ವತಂತ್ರ ಪೂರ್ವದಲ್ಲಿ ಒಂದು ದೇಶೀಯ ಸಂಸ್ಥಾನ ಸರ್ಕಾರದ ಬೆಂಬಲದಿಂದ ಏನಾದರೂ ಮಾಡಿ ಜಮ್ಮು ಕಾಶ್ಮೀರ ವಶಪಡಿಸ್ಕೋಬೇಕು ಅನ್ನುವಂತಹ ಒಂದು ಏನು ಅವರ ಒಂದು ಇಲ್ಲಿವರೆಗೂ ಇದೆ, ಅವರ ಆಸೆ ಇದೆ. ಪಾಕಿಸ್ತಾನದ ಇಲ್ಲಿವರೆಗೂ ಆಸೆ ಇದೆ, ಜಮ್ಮು ಮತ್ತು ಕಾಶ್ಮೀರ ನಮ್ಮದು ಅಂತಂದೇಳಿ ಇಲ್ಲಿವರೆಗೂ ಬಡದಾಡ್ಕೊಳ್ತಾರೆ ಅವರು. ಸೊ ಅದ್ರ ಹಿನ್ನೆಲೆ 1947 ಆ್ಯಕ್ಟ್ ಬಗ್ಗೆ ಅವ್ರಿಗೆ ಸ್ವಲ್ಪ ಗೊತ್ತಿಲ್ಲ. ಅದು ಏನಾಯಿತು, ಅದನ್ನು ಯಾರು ಮಾಡ್ಕೊಂಡ್ರು, ಯಾರ್ಯಾರ ಸಲುವಾಗಿ ರಚನೆ ಆಯಿತು ಅನ್ನೋದು ಒಂದು ಎಳ್ಳಷ್ಟು ಅವ್ರದ್ದು ಯೋಚನೆ ಮಾಡ್ತಾಯಿಲ್ಲ. ಆದರೂ ನಮ್ಮ ಜಮ್ಮು ಕಾಶ್ಮೀರ ನಮ್ಮದು ಅಂತಂದು ಹೇಳ್ತಾರೆ. ಸೊ ಆದರೆ ಅದು ನಿಜವಾಗ್ಲೂ ಜಮ್ಮು ಕಾಶ್ಮೀರ ನಮ್ಮದೇ. 1947 ಕಾಯ್ದೆ ಪ್ರಕಾರ ನಾವೆಲ್ಲ ಅಧ್ಯಯನ ಮಾಡಿದರೆ ಯಾವಾಗಲೂ ಅಲ್ಲ, ವಿಶ್ವಸಂಸ್ಥೆ ಅಲ್ಲ, ಅಮೇರಿಕಾ ಯಾವುದೇ ದೇಶ